ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಜನ ದಿಕ್ಕು ತೋಚದಂತಾಗಿದ್ರು. ಪಬ್ಲಿಕ್ ಟಿವಿಯ ನಿರಂತರ ವರದಿಯ ಇಂಪ್ಯಾಕ್ಟ್ ಸರ್ಕಾರ ಇದೀಗ ಎಚ್ಚೆತ್ತಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ನಿಯಮವನ್ನ ಜಾರಿಗೊಳಿಸೋದಕ್ಕೆ ಮುಂದಾಗಿದೆ. ಪಬ್ಲಿಕ್ ಟಿವಿಗೆ ವ್ಯಾಪಕ ಜನಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನ ಚಾಮರಾಜನಗರದ ಜನ ಸಲ್ಲಿಸಿದ್ದಾರೆ. ಕಾರಣ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ಜನ ಹೇಗೆ ಗ್ರಾಮಗಳನ್ನ ತೊರೆದು ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇದರಿಂದ ಅವರು ಅನುಭವಿಸ್ತಾ ಇರುವಂತಹ ಸಂಕಷ್ಟ ಎಂಥದ್ದು ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ಒಂದು ಅಮೌಂಟನ್ನ ಸಾಲ ಕೊಡ್ತಾರೆ, ಅದರ 10ರಷ್ಟು ದುಡ್ಡು ಕೊಡಬೇಕು, ಬಡ್ಡಿ ಕೊಡಬೇಕು ಅಂತ ಕೇಳ್ತಾರೆ. ಇದೆಷ್ಟು ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಸರ್, ನಾವು ತುಂಬ ಬಡವರು, ಕೂಲಿ ಮಾಡ್ತೀವಿ. ಕೂಲಿ ಮಾಡಿದ್ರುಂಟು, ಕೂಲಿ ಮಾಡಿದ್ರೆ ಇಲ್ಲ ಸರ್. ಇವರು ಬಲವಂತಿಂದ ಬಂದು ನಮ್ಗೆ ಹಿಂಸೆ ಕೊಟ್ಟು ಸಾಲ ತಗೊಳ್ಳಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಸರ್. ತಗೋತೀವಿ, ಒಂದು ತಿಂಗ ಕಟ್ತೀವಿ, ಗೇದು ಕೂಲಿ ರೆಡಿ ಆಗಿದ್ರೆ ಕಟ್ತಿದ್ದೀವಿ. ಇಲ್ಲ ಅಂದ್ರೆ ಇನ್ನೊಂದು ತಿಂಗ ಕಟ್ಟೋಕ್ಕಾಗಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಜಾಸ್ತಿ ಮಾಡಿ ಎಕ್ಸ್ಟ್ರಾ ಬಡ್ಡಿ ಈ ರೀತಿ ಮಾಡ್ತಾರೆ ಸರ್. ಈಗ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಆಗಿತ್ತು. ಪಬ್ಲಿಕ್ ಟಿವಿ ಧನ್ಯವಾದಗಳು ಸರ್. ನಮ್ಮ ಚಾಮರಾಜನಗರ ಡಿಸ್ಟಿಕ್ಕು ಮತ್ತು ಕೊಳ್ಳೇಗಾಲ ತಾಲೂಕು, ಹೊನ್ನೂರು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ನವರು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಸುಮ್ಮನೆ ಅವ್ರಿಗೆ ಅವಶ್ಯಕತೆ ಇಲ್ಲದೇ ಕರೆದು ಸಾಲಗಳು ಕೊಡೋದು, ಅವ್ರ ಬಗ್ಗೆ ಅವ್ರನ್ನ ಕರೆದು ಬಲವಂತವಾಗಿ ಸಾಲ ಕೊಡೋದು, ಹಿಂಗೆಲ್ಲ ಕೊಟ್ಟು ಭಾಳ ಹಿಂಸೆ ಕೊಟ್ಟು ಭಾಳ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪಬ್ಲಿಕ್ ಟಿವಿ ಅವರು ಭಾಳ ಉಪಯೋಗ ಮಾಡ್ತಾಯಿದ್ದಾರೆ. ಪಬ್ಲಿಕ್ ಟಿವಿ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಅವ್ರಿಗೆ ಅದೇ ಪಬ್ಲಿಕ್ ಟಿವಿಯವ್ರಿಗೆ ತುಂಬ ಧನ್ಯವಾದಗಳು ನಮ್ಮಿಂದ. ಆದರೆ ಮೈಕ್ರೋ ಫೈನಾನ್ಸ್ನವ್ರು ತುಂಬ ಜನಗಳಿಗೆ ಕಷ್ಟು ಬಡವ ಜನಗಳಿಗೆ ತುಂಬ ಕಿರುಕುಳ. ಸಾಲ ತಗೊಳ್ಳಿ ಅಂತಾರೆ, ಮೊದಲಿಗೆ ಸಾಲ ತಗೊಳ್ಳಿ ಅಂದಾಗ ಅವ್ರು ಮತ್ತೆ ತಗೊಳ್ಳಿ ನಮ್ಗೆ ಬೇಡ ಅಂತ ಮತ್ತೆ ಕಿರುಕುಳ ಕೊಡ್ತಾ ಇರ್ತಾರೆ ಸರ್. ಮೈಕ್ರೋ ಫೈನಾನ್ಸ್ ತುಂಬ ಕಿರಿಕಿರಿ ಕೊಡೋದು ತುಂಬ ಬಡವ ಜನಗಳಿಗೆ. ಊಟನೇ ಇರಲ್ಲ ಸರ್ ತಿನ್ನಕ್ಕೆ ನಮ್ಗಳಿಗೆ. ಅವ್ರನ್ನೆಲ್ಲ ಸರ್ ಬಂದು ತಗೊಳ್ಳಿ ನಾವು ಎಲ್ಲಿಂದ ಕಟ್ಟಾಗ